ನಮಸ್ಕಾರ, ನಿಮಗೆ ಸ್ವಾಗತ. GLD ಮೀಡಿಯಾ ನ್ಯೂಸ್ ಕನ್ನಡ. ಗುಡ್ ಪಬ್ಲಿಕ್ ನ್ಯೂಸ್. ಗುಳೇದ್ಗುಡ್ ಪಟ್ಟಣದ ಭಂಡಾರಿ ಕಾಲೇಜಿನ ಸಭಾಭವನದಲ್ಲಿ ತಾಲೂಕು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ವತಿಯಿಂದ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಅವರು, ಪ್ರತಿಯೊಬ್ಬ ಮಕ್ಕಳಲ್ಲೂ ಒಂದೊಂದು ಪ್ರತಿಭೆ ಅಡಗಿದ್ದು ಪೋಷಕರು ಹಾಗೂ ಶಿಕ್ಷಕರು ಅದನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. SSLC ಮತ್ತು PUC ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಘಟ್ಟವಾಗಿದ್ದು, ಈ ಹಂತದಲ್ಲಿ ಯಶಸ್ಸು ಸಾಧಿಸಿದರೆ ಮುಂದೆ ಸುಲಭವಾಗಿ ಗುರಿ ಮುಟ್ಟಬಹುದು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುತ್ತಾರೆ. ಸರ್ಕಾರಿ ಸೌಲಭ್ಯಗಳು ಸಾಕಷ್ಟು ದೊರೆಯುತ್ತವೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಓದಿಸಬೇಕು. ಸರ್ಕಾರಿ ಶಾಲೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ದೇಶದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ತಾಲೂಕಿನ 23 ವಿದ್ಯಾರ್ಥಿಗಳು ಹಾಗೂ ಶೇಕಡಾ 100 ಫಲಿತಾಂಶ ದಾಖಲಿಸಿದ ಶಾಲೆಗಳ ಮುಖ್ಯೋಪಾಧ್ಯಾಯರನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತು, ಪರಿಶ್ರಮ ಮತ್ತು ನಿರಂತರ ಕಲಿಕೆಯ ಮೂಲಕ ಇನ್ನಷ್ಟು ಉನ್ನತ ಸಾಧನೆಗಳನ್ನು ಮಾಡಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಕರೆ ನೀಡಿದರು. ಮೊನ್ನೆ ರಿಸಲ್ಟ್ಸ್ ಬಂತು. ಭಾಳ ಖುಷಿ ಪಡ್ಬೇಕು ಅನ್ಸಕ್ಕೆ ಅಂತಂದ್ರೆ ಜಿಲ್ಲಾವಾರ ನಾವು ರ್ಯಾಂಕಿಂಗ್ಸ್ ನೋಡ್ಕೊಂಡಾಗ, ಜಿಲ್ಲಾವಾರ ರ್ಯಾಂಕಿಂಗ್ ನೋಡ್ಕೊಂಡಾಗ ನನ್ನ ಜಿಲ್ಲಾ ಒಂದು ಒಳ್ಳೆ ರೀತಿಯಿಂದ ಬಂದೈತಿ, ಅದು ಬೇರೆ ವಿಚಾರ. ಆದರೆ ತಾಲೂಕು ವಾರ ನಾವು ಒಬ್ರಿಗೊಬ್ರಿಗೆ ಕಂಪೇರ್ ಮಾಡಿದ್ವಿ ಅಂದ್ರೆ ಮೊನ್ನೆ ರಿಸಲ್ಟ್ಸ್ದಾಗ ನಾವು ಬದಾಮಿಯವರು ಟಾಪ್ನಾಗ ಅದೇವಿ, ನಾವು 1ನೇ ಸ್ಥಾನದಾಗ ಅದೀವಿ. ಹೋದ ಬಾರಿ ನಾವು ಹಿಂದಿದ್ವಿ 3ನೇ ಸ್ಥಾನದಾಗಿದ್ವಿ. ಆದರೆ ಈ ಸಲ ನಾವು 1ನೇ ಸ್ಥಾನಕ್ಕೆ ಬಂದೀವಿ. ಪ್ರೈವೇಟ್ ಸ್ಕೂಲ್ಸಿಗೆ ಹೆದರಿಕೆ ಇರೋದು ಏನಪ್ಪ ಅಂತಂದ್ರೆ, ಪ್ರೈವೇಟಿಗೆ ಇನ್ನೊಂದು ಪ್ರೈವೇಟ್ ಸ್ಕೂಲ್ಸ್ ಅಥವಾ ಈಗ ನಾವು ಭಂಡಾರಿ ಕಾಲೇಜಿಗೆ ನಮಗೆ ಬರುತ್ತೆ ಅನ್ನೋದು ಅದು ಅಲ್ಲ. ನಮಗೆ ಅವರಿಗೆ ಮೇಜರ್ ಕಾಂಪಿಟೇಟರ್ಸ್ ಯಾರಪ್ಪ ಈ ಸದ್ಯ ಅಂತಂದ್ರೆ ಗೌರ್ನಮೆಂಟ್ ಸ್ಕೂಲ್ಸ್ ಅನ್ನೋದು ನಾವು ಗಮನ ಹರಿಸ್ಬೇಕಾಗೈತಿ. ಗೌರ್ನಮೆಂಟ್ ಸ್ಕೂಲ್ಸ್ ದೇ ಆರ್ ಪ್ರೊವೈಡ್ ಹೈ ಇಂಟೆಲೆಕ್ಚುವಲ್ ರಿಸಲ್ಟ್ಸ್ ಅಂತ ಬರೀತಿದ್ದೆ ಒಂದು ಕಡೆ. ನಾನು ಅಬ್ಸರ್ವ್ ಮಾಡಿದೆ, ಹೈ ಇಂಟೆಲೆಕ್ಚುವಲ್ ರಿಸಲ್ಟ್ಸ್ ಅಂತ ಹೇಳತ್ತೀನಿ. ಬರೀ ಕ್ಲಾಸ್ ರಿಸಲ್ಟ್ಸ್ ಕೊಡ್ತಾ ಇಲ್ಲ, ನಮ್ಗೆ ತಿಳುವಳಿಕೆ ಹೇಳ್ಯಾರ, ನಮ್ಗೆ ದಾರಿ ತೋರಿಸುವಂಥ ಕೆಲಸವನ್ನು ಆ ಜೀವನದಾಗ ಎಲ್ಲೋ ಒಂದು ಕಡೆ ಮಾಡಿರ್ತಾರಲ್ಲ. ಅದು ಸಣ್ಣ ವ್ಯತ್ಯಾಸ ಐತಲ್ಲ, ಇಟ್ ಮೇಕ್ಸ್ ಅ ಟ್ರಮೆಂಡಸ್ ಡೆವಲಪ್ಮೆಂಟ್ಸ್ ಅದಲ್ಲ, ಭಯಂಕರ ಬದಲಾವಣೆ ಮಾಡ್ತದೆ. ಇಷ್ಟು ಪವರ್ಫುಲ್ ಇರುವಂಥ ಏನಪ್ಪ ಅಂತಂದ್ರೆ, ಯಾವುದಾದ್ರೂ ಒಂದು ಸರ್ವಿಸ್ ಸೆಕ್ಟರ್ಸ್ದಾಗ ನಾವು ಅಬ್ಸರ್ವೇಷನ್ಸ್ ಅಂತ ಕರೆದ್ವಿ ಅಂದ್ರೆ ಅದು ಟೀಚರ್ಸನ್ನು ಮಾತ್ರ. ಡಾಕ್ಟರ್ಸ್ ಅದು ಒಂದು ಅಮೇಝಿಂಗ್ ಕಾಂಟ್ರಿಬ್ಯೂಷನ್ಸ್ ಐತಿ. ಹೆಲ್ತ್ ಸೆಕ್ಟರ್ಸ್ದಾಗ ಏನೇನು ಕೆಲಸ ಮಾಡ್ತಾರೆ ಅದು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಐತಿ. ನಾನು ಆ ವಿಚಾರವನ್ನು ಭಾಳ ಅದನ್ನು ಪ್ರಸ್ತಾಪ ಮಾಡ್ತೀನಿ. ಬಟ್ ಶಿಕ್ಷಣದ ವಿಚಾರವಾಗಿ ಮಾತಾಡ್ಕೊಂತ ಹೋದಾಗ ನಿಮ್ಮ ಬಗ್ಗೆ ಭಾಳ ಅನುಮಾನ. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಅಜಿತ್ ಮಣ್ಣಿಕೇರಿ, SSK ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ PS ಬೋಳಮಟ್ಟಿ, ಸಹಾಯಕ ಸಮನ್ವಯಾಧಿಕಾರಿ SL ಚಿಕ್ಕಜಂಬಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೇಶವ್ ಪೆಟ್ಲೂರ್, ಕ್ಷೇತ್ರ ಸಮನ್ವಯಾಧಿಕಾರಿ MB ದೊಡ್ಡಪ್ಪನವರ್, ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ M ನಾರಗಲ್, ತಾಲೂಕು ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷ HK ಗುಡೂರ್, ರಾಜ್ಯ ಪರಿಷತ್ತಿನ ಸದಸ್ಯ MP ಮಾಗಿ, ಪ್ರಧಾನ ಕಾರ್ಯದರ್ಶಿ ಪೀಟರ್ ಬೆಟಗೇರಿ, ಕಾರ್ಯದರ್ಶಿ ಬಸವರಾಜ್ ಕವಿಶೆಟ್ಟಿ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ BH ಅಳಗೇರಿ, ಶಿಕ್ಷಣ ಸಂಯೋಜಕ BK ಚಿಮ್ಮಲ್, PT ಚೇರ್ಮನ್ ಕಮಲ್ ಕಿಶೋರ್ ಭಂಡಾರಿ, ಗೌರವ ಕಾರ್ಯದರ್ಶಿ ರವೀಂದ್ರ ಪಟ್ಟಣಶೆಟ್ಟಿ, ಸಂಜಯ್ ಬರಗುಂಡಿ ಹಾಗೂ ತಾಲೂಕಿನ ಎಲ್ಲ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಇದ್ದರು.